ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮತ್ತು ಜೊತೆಗೆ ನಾನು ಆಲ್ರೆಡಿ ಹೇಳಿದ್ದೇನೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿಪ್ಟಿ CM DK ಶಿವಕುಮಾರ್ ಅವರು, ಇಡೀ ಕ್ಯಾಬಿನೆಟ್ ಮಿನಿಸ್ಟರ್ಸ್, ನಮ್ಮ ಸರ್ಕಾರ ಬಡವ ಪರವಾಗಿ, ರೈತರ ಪರವಾಗಿ ಮತ್ತು ಎಲ್ಲ ಯುವಕರ ಪರವಾಗಿ, ಇಡೀ ಕರ್ನಾಟಕ ಸ್ಟೇಟ್ ಪರವಾಗಿ ಕೆಲಸ ಮಾಡ್ಲತ್ತಾರೆ ಅಂತ ತಮ್ಮೆಲ್ಲರಿಗೆ ಹೇಳ್ತಾರೆ. ಸುಮಾರು KKBDBನಲ್ಲಿ ಲಾಸ್ಟ್ ಟೈಮ್ 3,000 ಇತ್ತು. ಹಳೆ ಗೌರ್ಮೆಂಟ್ನಲ್ಲಿ 3,000 ದುಡ್ಡು ಏನು ಇತ್ತು ಅದರಲ್ಲಿ ಬರೀ 800 ಅವ್ರು ಖರ್ಚು ಮಾಡಿದರು. 2,000 ಕೋಟಿ ದುಡ್ಡು ಖರ್ಚು ಮಾಡಿಲ್ಲ. ಈ ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಟ್ರಿಕ್ಟ್ಲಿ KKBDBನಲ್ಲಿ 3,000 ದುಡ್ಡು ಖರ್ಚು ಮಾಡಿ ಮತ್ತು 2,000 ಎಕ್ಸ್ಟ್ರಾ ದುಡ್ಡು ಈ ಸಲ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸುಮಾರು ಡೆವಲಪ್ಮೆಂಟ್ ಕೆಲಸ ಆಗಿದೆ, ಮುಂದೆ ಆಗ್ತದೆ ಅಂತ ನಾನು ಹೇಳ್ತೇನೆ. ಮತ್ತು ಹೊಸ ಸ್ಕೀಮ್ ಕೊಟ್ಟಿದ್ದಾರೆ. ತಾವು ಏನಿದ್ರು ಪ್ರಶ್ನೆ ಕೇಳ್ಬೋದು ಅಂತ ನಾನು ಪ್ರೆಸ್ ಮೀಡಿಯಾ ಅವರಿಗೆ ಅದು ಸುಳ್ಳು ಇದೆ. 100% ತಾವು ಮಾಹಿತಿ ತಗೊಂಡು ಆ ಥರ ಅವರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಥರ ಏನೋ ಇದ್ದರೂ ಸರಿಪಡಿಸ್ತಾರೆ. ಬಟ್ ಅದು ಫಿಕ್ಸ್ ಇದೆ. ಯಾರಿಗೆ ನಂಜುಂಡಪ್ಪ ಕಮಿಟಿ ಅವರು ಯಾರಿಗೆ ಅಧ್ಯಕ್ಷಗೆ ಆಗಲಿ KKBDBಗೆ ಪವರ್ ಇಲ್ಲ, ಅದು ಆ ಪವರ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೇಕು ನಂಜುಂಡಪ್ಪ ಕಮಿಟಿ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಈಗ ನನ್ನ ಕ್ಷೇತ್ರಕ್ಕೆ ಬೀದರ್ನಲ್ಲಿ ಬರೀ 8 ಕೋಟಿ ಬರ್ತದೆ. ನಮ್ಮ ಪಕ್ಕನಲ್ಲಿನ ಕ್ಷೇತ್ರ ಅಟ್ಯಾಚ್ ಇದೆ, ಅದಲ್ಲಿ 100 crores ಬರ್ತದೆ. ಈಗ ಬೆಳ್ಳಾರಿ ಇದೆ, ಸಿಟಿ ಇದೆ, ಇಲ್ಲಿ ಕಡಿಮೆ ಬರ್ಬೋದು. ಸಂಡೂರಿನಲ್ಲಿ ಜಾಸ್ತಿ ಇದೆ, ಇಲ್ಲಿ 10 ಕೋಟಿನ ಇದೆ ಇಲ್ಲ ಗೊತ್ತಿಲ್ಲ ನನಗೆ. ಆ ಥರ ಒಂದು ಕಮಿಟಿ ನಂಜುಂಡಪ್ಪ ಕಮಿಟಿ ಮಾಡಿದ್ದಾರೆ. ಅದ್ರ ಸಲುವಾಗಿ ಸಿದ್ದರಾಮಯ್ಯ ಅವರು ಹೊಸ ಕಮಿಟಿ ಮಾಡಿದ್ದಾರೆ. ಇನ್ನೂ ಒಂದು ಸರ್ವೆ ಮಾಡಿ ಕರೆಕ್ಟ್ ಮಾಹಿತಿ ಕೊಟ್ಟು ಅದು ಅಡ್ಜಸ್ಟ್ ಮಾಡಬೇಕಂತ ಆ ಥರ ಆಗಿದೆ ಹಿಂದಿನ ಪರವಾಗಿ. ಇಲ್ಲ ಅದು ಬೇಸ್ ಏನಂದ್ರು ನಂಜುಂಡಪ್ಪ ಅಲ್ಲಿ ಏನಾಗಿದೆ, ನಮ್ದು ಸಿಟಿ ಒಳಗೆ ಬರ್ತದೆ. ಸಿಟಿಗೆ ಬೇರೆ ಸ್ಕೀಮ್ ಬರ್ತದೆ. ನಗರ ಉತ್ಥಾನ ಸ್ಕೀಮ್ ಇದೆ, PWD ಸ್ಕೀಮ್ ಇದೆ. ಆ ಥರ ಜಾಸ್ತಿ ಬೇರೆ ಸ್ಕೀಮ್ದು ದುಡ್ಡು ಬರ್ತದೆ. ಬೇರೆ MLA ಅವರಿಗೆ ಆ ಸ್ಕೀಮ್ ಲಾಗೂ ಆಗಲ್ಲ. ನಗರ ಉತ್ಥಾನ್ಗೆ ಎಕ್ಸಾಂಪಲ್ ನಮ್ಮ ಬೀದರ್ಗೆ 50 ಕೋಟಿ ಇದೆ. ನಾನು ಈಗ ಈ ವರ್ಷ 50 ಕೋಟಿ ಕೊಳ್ಳತ್ತೇನೆ. ಮತ್ತು ಲಾಸ್ಟ್ ಇಯರ್ 40 ಕೋಟಿ ಇದೆ. ಅದೇ ಬೇರೆ ಕ್ಷೇತ್ರಕ್ಕೆ, ಬೇರೆ ಅಸೆಂಬ್ಲಿಗೆ ಇಲ್ಲ ಅದು ಸ್ಕೀಮ್. ಆ ಥರ ಇದೆ. ಅದ್ರ ಸಲುವಾಗಿ ಸಿದ್ದರಾಮಯ್ಯ ಅವರು ಚೇಂಜ್ ಮಾಡಿ ನಮ್ಮ CM ಹೊಸ ಸರ್ವೆ ಮಾಡಲಿಕ್ಕೆ ಹೇಳಿದ್ದಾರೆ, ಒಂದು ಕಮಿಟಿ ಮಾಡಿದ್ದಾರೆ. ಮಾಡ್ಲತ್ತಾರೆ, ಕಮಿಟಿ ಮಾಡಿದ್ದಾರೆ. ಕಮಿಟಿ ಈಗ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಕಮಿಟಿ ಸರ್ವೆ ಮಾಡ್ಲತ್ತಾರೆ. ಈ ಕಮಿಟಿನಲ್ಲಿ ಸುಮಾರು ಮೆಂಬರ್ಸ್ ಮಾಡಿದ್ದಾರೆ. ಈಗ ಇನ್ನು ಅವರು ರಿಲೀಸ್ ಆಗ್ತದೆ ಜನಗೆ. ಈಗ ಹಳೇದು ಸುಮಾರು ಏನಾಗಿದೆ, ಕ್ಷೇತ್ರ ಈಗ ಡಿಲಿಮಿಟೇಷನ್ ಆಗಿದ್ದಿಲ್ಲ, ಈಗ ಡಿಲಿಮಿಟೇಷನ್ ಆಗಿದೆ. ಅದು ಸಿಸ್ಟಮ್ನಲ್ಲಿ ಈಗ ಹೊಸ ಒಂದು 1 ಮಂತ್ನಲ್ಲಿ ಡಿಲಿಮಿಟೇಷನ್ ಇಲ್ಲ. ಅದ್ರ ಸಲ ಹೊಸ ಕಮಿಟಿ ಆಗಿದ್ದಿಲ್ಲ, ಅದ್ರ ಸಲುವಾಗಿ ಮಾಡ್ಲತ್ತ. ತಮ್ಮೆಲ್ಲರಿಗೆ ಗೊತ್ತಿದೆ, ಹೈಕಮಾಂಡ್ ನಮ್ಮದು ಡಿಸಿಷನ್ ಆಗ್ತದೆ. ನಮ್ಮ ಪಾರ್ಟಿನಲ್ಲಿ ಹೈಕಮಾಂಡ್ ಡಿಸಿಷನ್ ಆಗಬೇಕು. ಮತ್ತು ಆ ಥರ ಮಾತು ಸುಳ್ಳು ಇದೆ. ನಾನು ಅದನ್ನು ಬದಲಾವ್ ಯಾವುದೂ ಇಲ್ಲ. ಅದು ಟಾಪ್ ಲೆವೆಲ್ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇಲ್ಲ, ಗೊಂದಲ BJPನಲ್ಲಿ ತುಂಬ ಇದೆ. ಇದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಮತ್ತು ಅಧ್ಯಕ್ಷರು CM ಅವರು
ಏನಿದೆ ಅವ್ರ ಬಗ್ಗೆ ತೀರ್ಮಾನ ತಗೋತಾರೆ. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಸಚಿವರಿಲ್ಲ. ಸ್ವಾಗತ ಮಾಡಿ. ಸರ್, ನಮ್ಮ ಜಿಲ್ಲೆಯಲ್ಲಿ ಸಚಿವರಿಲ್ಲ, ಇನ್ಚಾರ್ಜ್ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಡಿಪ್ಟಿ CM DK ಶಿವಕುಮಾರ್ ಅವರು ಮತ್ತು ಇಡೀ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ, ಅದು ಸಬ್ ಕಮಿಟಿ ಚೇರ್ಮನ್ ಈಶ್ವರ್ ಖಂಡ್ರೆ ಅವರು ಇದ್ದರು, ಲಾ ಮಿನಿಸ್ಟರ್ ಇದ್ದರು, ರೆವಿನ್ಯೂ ಮಿನಿಸ್ಟರ್ ಮತ್ತು ನಾನು, ಅದು ಕ್ಯಾಬಿನೆಟ್ಲಿಂದ ಮತ್ತು ಅಸೆಂಬ್ಲಿಲಿಂದ ಬಿಲ್ ಪಾಸ್ ಮಾಡಿ ಗವರ್ನರ್ಲಿಂದ ಗೆಜೆಟ್ ಆಗಿ ಈಗ ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಿದ್ದಾರೆ. ಅದರಿಂದ ಪಬ್ಲಿಕ್ಗೆ ಆಲ್ಸೋ ಬೆನಿಫಿಟ್ ಇದೆ, ಮತ್ತು ಆ ಮುನ್ಸಿಪಾಲ್ಟಿ TMC ಅವರಿಗೆ ಬೆನಿಫಿಟ್ ಇದೆ. ಇದರಿಂದ ಆ ವಾರ್ಡ್ಗೆ, ಆ ಏರಿಯಾಗೆ ಅಭಿವೃದ್ಧಿ ಆಗ್ಬೋದು. ಯಾಕಂದರೆ ನನ್ನ ಪ್ರಕಾರ, ಮಾಹಿತಿ ಪ್ರಕಾರ 50% ಜನದು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಕಷ್ಟ ಪಡೋದು. ಯಾಕಂದರೆ ಸುಮಾರು ಜನದು ಅವ್ರದ್ದು ಹೆಸರೇ ಇಲ್ಲ ಮುನ್ಸಿಪಾಲ್ಟಿನಲ್ಲಿ, ಹಿಂಗೆ ಕಟ್ಬಿಟ್ಟಿದ್ದಾರೆ ವಿಥೌಟ್ ಪರ್ಮಿಷನ್, ವಿಥೌಟ್ ಲೇಔಟ್, ವಿಥೌಟ್ ಅಪ್ರೂವಲ್. ಅದು ಅವ್ರದ್ದು ಸ್ವಲ್ಪ ಸಮಸ್ಯೆ ಇದೆ. ಯಾಕೆ ಕಟ್ಟಿದ್ದಾರೆ ಅದು ರೀಸನ್ ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ಲೇಔಟ್ ಅಪ್ರೂವಲ್ ಮಾಡಿ ಎಲ್ಲರೂ ಸೈಟ್ ಪರ್ಚೇಸ್ ಮಾಡಬೇಕಂದ್ರೂ ಬಡವರು ಮಾಡಲಿಕ್ಕೆ ಕಷ್ಟ ಇದೆ. ಬಡವ್ರ ಹತ್ರ ಅಷ್ಟು ದುಡ್ಡು ಇಲ್ಲ, ಇನ್ಸ್ಟಾಲ್ಮೆಂಟ್ ಸಿಗಲ್ಲ ಅವರಿಗೆ. ಅವರು ಏನೋ ಕಟ್ಬಿಟ್ಟಿದ್ದಾರೆ. ಮತ್ತು ಎಷ್ಟು ಸೈಟ್ ಬ್ಯಾಕ್ ಸೈಡ್ ಅದು ಸೆಟ್ ಬ್ಯಾಕ್ ಬಿಡಬೇಕಿತ್ತು, ಅದು ಬಿಟ್ಟಿಲ್ಲ. 2-3 ಫ್ಲೋರ್ ಎಕ್ಸ್ಟ್ರಾ ಕಟ್ಬಿಟ್ಟಿದ್ದಾರೆ. ಮತ್ತು ನಾವು ಎಲ್ಲರೂ ಹೋದಾಗ, ತಾವು ಹೋದಾಗ ಅಲ್ಲಿ ರೋಡಿಂದು, ಡ್ರೈನಿಂದು, ನೀರಿಂದು, ಲೈಟಿಂದು ಸಮಸ್ಯೆ ಹೇಳ್ತಾರೆ. ಆ ಟ್ಯಾಕ್ಸ್ ಅಂದರೂ ಟ್ಯಾಕ್ಸ್ ಕಟ್ಟಿಲ್ಲ. ಅದ್ರ ಸಲಗೆ ಆ ಮುನ್ಸಿಪಾಲ್ಟೀಸ್ನಲ್ಲಿ, ಕಾರ್ಪೊರೇಷನ್ನಲ್ಲಿ ಇದು ಎಲ್ಲ ಎ ಖಾತಾ ಬಿ ಖಾತಾ ಅವರಿಗೆ ರೆಗ್ಯುಲೈಸ್ ಮಾಡಿ ಒನ್ ಟೈಮ್ ಸೆಟಲ್ ಮಾಡಿ ಆ ದುಡ್ಡಿಂದು ಅಲ್ಲೇ ಏರಿಯಾಗೆ ಡೆವಲಪ್ಮೆಂಟ್ ಮಾಡಬೇಕಂತ ಜಿಯೋ ಇಶ್ಯೂ ಆಗ್ತದೆ. ಇಲ್ಲೆಲ್ಲ ಕೊಡ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.